ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿನ ಆಯಿತು ಯುವನಿಧಿ ಬಗ್ಗೆ ವಿಡಿಯೋ ಮಾಡಿ. ಸೊ ಒಂದು ಲೇಟೆಸ್ಟ್ ಅಪ್ಡೇಟ್ ಇತ್ತು, ಅದ್ರ ಬಗ್ಗೆ ತಿಳಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದು ಬಂದು ಯುವನಿಧಿ ಸ್ಟಾಪ್ ಆಗ್ತಾ ಇದೆ. ಸುಮಾರು ಜನಕ್ಕೆ ಆಲ್ರೆಡಿ ಸ್ಟಾಪ್ ಆಗಿದೆ, ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗಿರಬೇಕು ಏನಕ್ಕೆ ಸ್ಟಾಪ್ ಆಗಿದೆ ಅಂತ. ಈ ವಿಡಿಯೋದಲ್ಲಿ ಯಾಕೆ ಸ್ಟಾಪ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ, ಒಂದು ಗುಡ್ ನ್ಯೂಸ್ ಇದೆ. ಜುಲೈ ಅಮೌಂಟ್ ಬೇಗನೆ ಕ್ರೆಡಿಟ್ ಆಗಿದೆ. ಆಲ್ಮೋಸ್ಟ್ 90% ಜನಕ್ಕೆ ಜುಲೈ ಅಮೌಂಟ್ ಬಂದಿದೆ. ಅದು ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ, ಅದನ್ನ ಕೂಡ ತಿಳಿಸ್ತೀನಿ. ಫಸ್ಟ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರಿಗಾದ್ರೂ ಯುವನಿಧಿ ಅಮೌಂಟ್ ಜುಲೈ ತಿಂಗಳದು ಬಂದಿದೆ ಅಲ್ವಾ ಆಲ್ರೆಡಿ, ನಿಮಗೆ ಬಂದಿರೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಯಾವ ಡಿಸ್ಟಿಕ್ ಮತ್ತೆ ಯಾವಾಗ ಬಂತು ಅನ್ನೋದನ್ನ. ಸುಮಾರು ಜನ ನಮ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು, ಅದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಟಾಪಿಕ್ ಬಂದ್ಬಿಟ್ಟು ಜುಲೈ ತಿಂಗಳು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಆಲ್ಮೋಸ್ಟ್ ಎಲ್ರಿಗೂ ಕೂಡ 90% ಜನಕ್ಕೆ 2-3 ದಿನಗಳ ಹಿಂದೆನೆ ಯುವನಿಧಿ ಅಮೌಂಟ್ ಕ್ರೆಡಿಟ್ ಆಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗುಡ್ ನ್ಯೂಸ್ ಅನ್ಕೊಳ್ಳಿ. ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬರು ಖಾತೆಗೂ ಕೂಡ ಒಂದು ತಿಂಗಳು ಅಮೌಂಟ್ನ ಹಾಕಿದ್ದಾರೆ. ಕೆಲವರು 2 ತಿಂಗಳದ್ದು 3 ತಿಂಗಳದ್ದು ಎಷ್ಟು ತಿಂಗಳದ್ದು ಬಂದಿದೆ ಅಂತ ಕೂಡ ಕೇಳ್ತಾ ಇದ್ರು. ಗೌರ್ಮೆಂಟ್ ಕಡೆಯಿಂದ ಸದ್ಯಕ್ಕೆ ಜುಲೈದು ಪೆಂಡಿಂಗ್ ಇತ್ತು, ಅದೊಂದನ್ನು ಕ್ಲಿಯರ್ ಮಾಡಿದ್ದಾರೆ. ಜೂನ್ದು ಆಲ್ರೆಡಿ ಕ್ಲಿಯರ್ ಮಾಡಿದ್ದಾರೆ. ಸೊ ಪೆಂಡಿಂಗ್ ಇದ್ದಿತ್ತು ಒಂದೇ ಜುಲೈ ಕ್ರೆಡಿಟ್ ಮಾಡಿದ್ದಾರೆ. ಜುಲೈ ಮುಗಿದು ಆದಮೇಲೆ ನಿಮಗೆ ನೆಕ್ಸ್ಟ್ ಮಂತಿನ ಅಮೌಂಟ್ ಬರುತ್ತೆ. ಅಮೌಂಟ್ ಬಂದಿರೋದು ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ನೋಡಿ. ತುಂಬ ಸ್ಕ್ರೀನ್ಶಾಟ್ ಇದ್ದು, ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಏನಂತ ಹೇಳಿದ್ರೆ, ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಇಲ್ಲಿವರೆಗೂ ಯಾರಾದರೂ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಈಗಲೇ ಡಿಕ್ಲರೇಷನ್ ಕೊಡಿ. ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಪ್ರತಿ ವಿಡಿಯೋದಲ್ಲಿ ಇದು ಹೇಳ್ತಾ ಇರ್ತೀನಿ. ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ ಗೊತ್ತಿಲ್ಲ ಅನ್ನೋರಿಗೆ ಅಥವಾ ಹೊಸದಾಗಿ ಅಪ್ಲೈ ಮಾಡಿದವ್ರಿಗೆ ಇದು ಗೊತ್ತಾಗಲಿ ಅಂತ ಅಷ್ಟೇ. ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೇವಾ ಸಿಂಧು ವೆಬ್ಸೈಟಲ್ಲಿ ನಾನೇನು ಹೈಯರ್ ಎಜುಕೇಷನ್ ಮಾಡ್ತಿಲ್ಲ, ಓನ್ ಬಿಸ್ನೆಸ್ ಮಾಡ್ತಿಲ್ಲ, ಅಥವಾ ಬೇರೆ ಬಿಸ್ನೆಸ್ ಕೂಡ ನಾನು ಮಾಡ್ತಿಲ್ಲ ಅಂತ ನೀವು ಅವ್ರಿಗೆ ಸ್ವಯಂ ಘೋಷಣೆಯನ್ನು ಕೊಟ್ಟರೆ ಮಾತ್ರ ಅಮೌಂಟ್ ಬರುತ್ತೆ. ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋದಿಲ್ಲ. ಹಾಗೆ ಇನ್ನೊಂದು ಅಪ್ಡೇಟ್ ಹೇಳಿದೆ, ಯುವನಿಧಿ ಸ್ಟಾಪ್ ಆಗಿದೆ ಅಂದ್ಬಿಟ್ಟು. ಹೌದು, ಸುಮಾರು ಜನದ್ದು ಯುವನಿಧಿ ಸ್ಟಾಪ್ ಆಗಿದೆ. ನೀವು ಅಪ್ಲೈ ಮಾಡಿ 2 ವರ್ಷ ಆಗಿತ್ತು ಅಂದರೆ, ಸುಮಾರು ಜನ ಹೇಳ್ತಾ ಇದ್ರು, ಮೇಡಮ್ ನಮ್ದು 2 ವರ್ಷ ಆಗಿದೆ ಆದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಎಲ್ಲ ತೊಗೊತಿದ್ದೆ, ನಮ್ಗೆ ಅಮೌಂಟ್ ಬರುತ್ತಾ, 2 ವರ್ಷ ಅಷ್ಟೇನಾ ಯುವನಿಧಿ ಬರೋದು ಅಂತ ಎಷ್ಟೊಂದು ಜನ ಕೇಳ್ತಿದ್ರಿ. ಫೈನಲಿ ನಿಮ್ಮ ಎಲ್ಲರ ಕ್ವಶನ್ಗೂ ಆನ್ಸರ್ ಸಿಕ್ಕಿದೆ. ಹೌದು, ಯುವನಿಧಿ ಕರೆಕ್ಟಾಗಿ 2 ವರ್ಷ ಹಾಕೋದು. ಎಕ್ಸ್ಟ್ರಾ ನೀವು ಡಿಕ್ಲರೇಷನ್ ಮಾಡಿದ್ರು ಕೂಡ ಪ್ರತಿ ತಿಂಗಳು 2 ವರ್ಷ ಆಗಿ ಒಂದು 3 ತಿಂಗಳು ಎಕ್ಸ್ಟ್ರಾ ಮಾಡಿದ್ರು ಕೂಡ ಆ ತಿಂಗಳು ನಿಮಗೆ ಕನ್ಸಿಡರ್ ಮಾಡೋದಿಲ್ಲ. ಫಸ್ಟ್ ಅಮೌಂಟ್ ಯಾವಾಗ ಬಂದಿರುತ್ತೆ ಅದರಿಂದ ಹಿಡಿದು ಯಾವಾಗ 2 ವರ್ಷ ಆಗುತ್ತೆ ಕನ್ಸಿಡರ್ ಮಾಡಿ ಅವಾಗ ಸ್ಟಾಪ್ ಮಾಡ್ತಾರೆ. ಈಗ ಸುಮಾರು ಜನದ್ದು, ನನಗೆ ಗೊತ್ತಿರೋರು ಒಂದು 20 ಜನದ್ದು ಈ ಸಲ 2 ವರ್ಷ ಆಗಿದೆ ಅಂದ್ಬಿಟ್ಟು ಯುವನಿಧಿನ ಸ್ಟಾಪ್ ಮಾಡಿದ್ದಾರೆ. ಅದೇ ಬಿಗ್ ಅಪ್ಡೇಟು. ಮೊದಲೆಲ್ಲ ಈಗ 2 ವರ್ಷ ಆಗಿದ್ರು ಕೂಡ ಸೆಲ್ಫ್ ಡಿಕ್ಲರೇಷನ್ ತೊಗೊತಾ ಇತ್ತು, ಬಟ್ ವೆಬ್ಸೈಟಲ್ಲಿ ಈಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ. ಯುವನಿಧಿ ಮಾರ್ಗಸೂಚಿಗಳ ಅನ್ವಯ ನೀವು ಪ್ರಥಮ ಡಿಬಿಟಿ ಪಡೆದು 24 ತಿಂಗಳು 2 ವರ್ಷ ಮುಕ್ತಾಯಗೊಂಡಿರುವುದರಿಂದ ನಿರುದ್ಯೋಗ ಭತ್ಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅಂದರೆ ನಿಮ್ಮ ಯುವನಿಧಿ ಅಪ್ಲಿಕೇಶನ್ ಹಾಕಿ ಅಮೌಂಟ್ ಬಂತಲ್ಲ, ಆ ಮೊದಲನೇ ತಿಂಗಳಿಂದ ಹಿಡಿದು ಇಲ್ಲಿವರೆಗೂ ಕೂಡ 2 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಯುವನಿಧಿಯನ್ನು ನಿಮಗೆ ಸ್ಟಾಪ್ ಮಾಡಿದ್ದಾರೆ ಅಂದರೆ ಅದರಿಂದ ನಿಮ್ಮನ್ನ ತೆಗೆದು ಹಾಕಿದ್ದಾರೆ ಅಂತ ತೋರಿಸ್ತಾ ಇದೆ. ಯಾರು 2 ವರ್ಷ ಆದಮೇಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕೊಡೋಕೆ ಹೋಗ್ತಾ ಇದ್ದಾರೋ ಅಂಥವ್ರಿಗೆ ಈ ರೀತಿ ತೋರಿಸ್ತಾ ಇದೆ. ಪೆಂಡಿಂಗ್ ಅಮೌಂಟ್ ಬರುತ್ತಾ ಅಂತ ಸುಮಾರು ಜನ ಕೇಳಿದ್ರು. ನಿಮ್ಮದು ಲೆಕ್ಕ ಹಾಕಿ. ಈಗ ಹೋದ ವರ್ಷ ಜೂನಲ್ಲಿ ಬಂದಿತ್ತು ಅಂತ ಹೇಳಿದ್ರೆ, 2024 ಜೂನಲ್ಲಿ ಅಂತ ಹೇಳಿದ್ರೆ 2025 ಜೂನ್ಗೆ 1 ವರ್ಷ ಆಗುತ್ತೆ, 2026 ಜೂನ್ಗೆ 2 ವರ್ಷ ಆಗುತ್ತೆ. ಸೊ ಅಲ್ಲಿವರೆಗೂ ಬರುತ್ತೆ. ಜುಲೈ ಅಮೌಂಟ್ ನಿಮಗೆ ಬರೋದಿಲ್ಲ. ಅಥವಾ ಡಿಬಿಟಿಗೆ ಹೋಗಿ ನಿಮ್ಗೆ ಎಷ್ಟು ತಿಂಗಳು ಅಮೌಂಟ್ ಬಂದಿದೆ ಅಂತ ನೀವು ಟೋಟಲ್ ಮಾಡ್ಕೊಳ್ಳಿ. 20 ತಿಂಗಳಾಗಿತ್ತು ಅಂದರೆ 4 ತಿಂಗಳು ಬರೋದಿದ್ರೆ ಬರುತ್ತೆ, 22 ಆಗಿದ್ರೆ 2 ತಿಂಗಳು ಬರುತ್ತೆ. ಅಲ್ಲ, ನನಗೆ 24 ತಿಂಗಳು ಬಂದಿದೆ ಅಂದರೆ ನಿಮಗೆ ಅಮೌಂಟು ಬರೋದಿಲ್ಲ. ಮತ್ತು ಕೆಲವರು ಸ್ಟಾರ್ಟಿಂಗಿಂದ ಲೆಕ್ಕ ಹಾಕೊಂಡು ಬಂದರೆ ಒಂದು 10 ಅಥವಾ 20 ತಿಂಗಳು ಬಂದಿರುತ್ತೆ. ಯಾವುದೋ ಒಂದು 2 ತಿಂಗಳು ನೀವು ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ಆ ತಿಂಗಳದು ಬರೋದಿಲ್ಲ. ನನ್ನ ಇನ್ಸಿಡೆಂಟಲ್ಲಿ ಒಬ್ರದ್ದು ಹಾಗೆ ಆಗಿದೆ. ಅವ್ರು ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಅಮೌಂಟ್ಗೆ ಡಿಕ್ಲರೇಷನ್ ಕೊಟ್ಟಿಲ್ಲ. ಸೊ ಅವ್ರು ನಮಗೆ ಬರುತ್ತಾ ಡಿಕ್ಲರೇಷನ್ ಕೊಟ್ಟಿಲ್ವಲ್ಲ ಅಂತ ಹೇಳಿದ್ರು. ಸೊ ಅಂಥವ್ರಿಗೆ ಬರೋದಿಲ್ಲ. ಯಾರು ಡಿಕ್ಲರೇಷನ್ ಮಾಡಿಲ್ವ ಅಂಥವ್ರಿಗೆ ಬರೋಲ್ಲ. ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಯುವನಿಧಿ ಅಮೌಂಟು ಬರುತ್ತೆ. ಅಫಿಷಿಯಲ್ ಆಗಿ ಸ್ಟಾಪ್ ಮಾಡಿದ್ದಾರೆ. 2 ವರ್ಷ ಆಯಿತು ಅಂದರೆ ಅಂಥವ್ರಿಗೆಲ್ಲ ಇನ್ನು ಮುಂದೆ ಯುವನಿಧಿ ಬರೋದಿಲ್ಲ, ಸ್ಟಾಪ್ ಮಾಡಿದ್ದಾರೆ. ಅದೊಂದು ಅಪ್ಡೇಟ್ ಆಗಿತ್ತು. ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಇನ್ನು 3 ದಿನ ಬಾಕಿ ಇದೆ. ಡಿಕ್ಲರೇಷನ್ ಕೊಡಿ. ಜುಲೈ ತಿಂಗಳು ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿರೋರು ಎಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇನ್ಮೇಲೆ ವೀಕ್ಲಿ 2 ವಿಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ರತಿದಿನ ಏನೇನು ಅಪ್ಡೇಟ್ ಇರುತ್ತೆ ಅದನ್ನು ತೊಗೊಂಡು ನಾನು ವೀಕ್ಲಿ 1 or 2 ವಿಡಿಯೋಸ್ ಮಾಡಿ ಅಪ್ಡೇಟ್ ಮಾಡ್ತಿರ್ತೀನಿ. ತುಂಬ ದಿನಗಳಾಗಿತ್ತು ಗ್ಯಾಪ್ ಕೊಟ್ಟು, ಮತ್ತು ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.